ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಅಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯ ಮತ್ತು ವ್ಯಾಲ್ಯೂ ಲೇಔಟ್ನಲ್ಲಿ ಅಕ್ರಮ ನಿವೇಶನ ಮಾರಾಟದ ಆರೋಪ. 26 ಎಕರೆ ನಿವೇಶನ ಹಂಚಿಕೆಯಲ್ಲಿ ಗೋಲ್ಮಾಲ್. ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ವಿಷಯ ತಿಳಿಸಲಾಗುವುದು. ಬಾಬುವಾಲಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮಾಜಿ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ ಆಗ್ರಹ. ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ 200 ಕೋಟಿ ಮೀಸಲು. ಈಗಾಗಲೇ 80 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಗ್ಯಾರಂಟಿ ಕುರಿತು ಬಿಜೆಪಿಯವರ ಹೇಳಿಕೆಯಲ್ಲಿ ಬಲವಿಲ್ಲ. ರಾಹುಲ್ ಗಾಂಧಿ ಮಾತನಾಡುವಾಗ ಮೈಕ್ ಬಂದ್ ಮಾಡಲಾಗಿದೆ. ಎಂಎಲ್ಸಿ ಐವನ್ ಡಿಸೋಜಾ ಹೇಳಿಕೆ. ವಡಗಾಂವ್ ಗ್ರಾಮದಲ್ಲಿ ವೈದ್ಯರ ದಿನಾಚರಣೆ ಪ್ರಯುಕ್ತ ವೈದ್ಯರಿಗೆ ಹಾಗೂ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮ. ಸಸಿ ನೆಟ್ಟು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಿಗೆ ಸನ್ಮಾನ ಸಮಾರಂಭ. ಪಿಡಿಒ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ಮೇಲೆ ಒಂದು ಬೆಳಕನ್ನು ಚೆಲ್ಲುವಂಥ ಪ್ರಯತ್ನವನ್ನು ಮಾಡೋಣ. ವಾರ್ತೆಗಳ ವಿವರಗಳನ್ನು ಇದೀಗ ನಾವು ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲೆಯಲ್ಲಿ ಹಲವಾರು ದಶಕಗಳಿಂದ ಸಾಕಷ್ಟು ಹಗರಣಗಳು ನಡೀತಾ ಇದ್ದು, ಹಲವಾರು ವರ್ಷಗಳಿಂದ ಸಾಕಷ್ಟು ಹಗರಣಗಳು ನಡೀತಾ ಇವೆ. ಇತ್ತೀಚೆಗೆ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಾಗಿರುವಂತಹ ಹಗರಣ ಸದ್ದು ಮಾಡಿದೆ. ಹೀಗೆಂದು ಹೇಳ್ತಾರೆ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಅರವಿಂದ್ ಕುಮಾರ್ ಅರಳಿಯವರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು 2022-23ನೇ ಸಾಲಿನಲ್ಲಿ ನಗರದ ಚಿದ್ರಿ ರಸ್ತೆಯಲ್ಲಿರುವಂಥ ಸಿದ್ದರಾಮಯ್ಯ ಲೇಔಟ್ ಮತ್ತು ನೌಬಾದ್ನಲ್ಲಿರುವಂತಹ ವ್ಯಾಲ್ಯೂ ಲೇಔಟ್ಗಳಲ್ಲಿ ಹಲವು ನಿವೇಶನಗಳಲ್ಲಿ ಅಕ್ರಮವಾಗಿ ಹಂಚಿಕೆಯನ್ನು ಮಾಡಲಾಗಿದೆ ಎಂದು ಹೇಳಿದರು. ಗುನ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 22/2, 21/1ರಲ್ಲಿರುವಂತಹ 26 ಎಕರೆ ನಿವೇಶನ ಹಂಚಿಕೆಯಲ್ಲಿ ಗೋಲ್ಮಾಲ್ ನಡೆದಿದ್ದು, ಇವುಗಳ ಬಗ್ಗೆ ತನಿಖೆ ನಡೆಸಲು ವಿಧಾನ ಪರಿಷತ್ ಕಲಾಪದಲ್ಲಿ ನಾನು ಸರ್ಕಾರದ ಒಂದು ಗಮನಕ್ಕೆ ತಂದಿದ್ದೇನೆ. ಅದಕ್ಕೆ ಮಂತ್ರಿಗಳು ಪ್ರಾದೇಶಿಕ ಆಯುಕ್ತರ ಒಂದು ಅಧ್ಯಕ್ಷತೆಯಲ್ಲಿ 19/8/2023ರಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿದರು. ಹಾಗೂ ನಗರ ಹಾಗೂ ಗ್ರಾಮೀಣ ಯೋಜನಾ ಇಲಾಖೆ ಧಾರವಾಡ ಇವರ ಒಂದು ತನಿಖಾ ತಂಡವನ್ನು ರಚಿಸಿ ತನಿಖೆ ಮಾಡಲಿಕ್ಕೆ ಸರ್ಕಾರ ಆದೇಶ ನೀಡಿತು ಎಂದು ಅರಳಿಯವರು ಹೇಳಿದರು. ಹಗರಣದಲ್ಲಿ ಶಾಮೀಲಾಗಿದ್ದರೆ ಹಿಂದಿನ ಬುಡಾ ಅಧ್ಯಕ್ಷರಾದ ಬಾಬುವಾಲಿ ಅವರ ವಿರುದ್ಧ ಭಾರತೀಯ ದಂಡ ಸಂಹಿತೆ 409ರನ್ವಯ ಜಾಮೀನು ರಹಿತ ಕೇಸ್ ದಾಖಲಿಸಲು ಹಾಗೂ ಇದರಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಆರ್ಥಿಕ ಹಾನಿಯಾಗಿದ್ದರೆ ಅವರಿಂದ ಹಣ ವಸೂಲಿ ಮಾಡಲು ಹಾಲಿ ಬುಡಾ ಆಯುಕ್ತರಿಗೆ ನಿರ್ದೇಶನ ಕೂಡ ನೀಡಲಾಗಿತ್ತು. ಆದರೆ ಹಾಲಿ ಬುಡಾ ಆಯುಕ್ತರಾದ ಶ್ರೀಕಾಂತ್ ಅವರು ಬಿಜೆಪಿ ರಾಜಕೀಯ ಪ್ರಭಾವಿಯೊಬ್ಬರ ಸಂಬಂಧಿಯಾಗಿರೋದ್ರಿಂದ ಈ ವಿಚಾರವಾಗಿ ಕ್ರಮ ಕೈಗೊಳ್ಳಲು ಮೀನಾಮೇಷ ಎಣಿಸುತ್ತಿದ್ದಾರೆಂಬ ಅನುಮಾನ ವ್ಯಕ್ತವಾಗ್ತಾ ಇದೆ ಎಂದು ಅರಳಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಶಹೀನ್ ಕಾಲೇಜು ಎದುರುಗಡೆ ಇರುವಂತಹ ಕೆರೆ ಪ್ರದೇಶದ ಅಭಿವೃದ್ಧಿಗೆ 2 ಕೋಟಿ ಹಾಗೂ ಪಾಪನಶ್ ಕೆರೆ ಮೇಲಿನ ಫುಟ್ಪಾತ್ ಅಭಿವೃದ್ಧಿಗೆ 2 ಕೋಟಿಯಂತೆ ಹಣ ಕೂಡ ಬಿಡುಗಡೆಯಾಗಿದ್ದು, ಇದರಲ್ಲಿ ಆಗಿನ ಅಧ್ಯಕ್ಷರಾದ ಬಾಬುವಾಲಿ ಅವರದೇ ಕೈವಾಡವಿರುತ್ತದೆ. ನಾನು ಹಾಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ಮತ್ತು ಮಾಜಿ ಎಂಎಲ್ಸಿ ರಘುನಾಥರಾವ್ ಮಲ್ಕಾಪುರೆ ಕೇವಲ ಸಭೆಗಳಿಗೆ ಮಾತ್ರ ಸೀಮಿತರಾಗಿರುತ್ತಿದ್ದೆವು. ಆದರೆ ಈ ಎಲ್ಲ ಅಕ್ರಮಗಳಿಗೆ ಮಾಜಿ ಬುಡಾ ಅಧ್ಯಕ್ಷ ಬಾಬುವಾಲಿ ಹಾಗೂ ಆಗಿನ ಬುಡಾ ಆಯುಕ್ತ ಅಭಯ್ ಕುಮಾರ್ ಪಾಟೀಲ್ ಅವರೇ ಪ್ರಮಾದ ಎಸಗಿದ್ದಾರೆ. ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿರುವುದು ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ. ಬುಡಾದಲ್ಲದ ಅಕ್ರಮ ವಿಚಾರವಾಗಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಗಮನಕ್ಕೂ ತರಲಾಗಿದ್ದು, ನಾಳೆ ಅಥವಾ ನಾಡಿದ್ದು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಇದರ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಲು ಆಗ್ರಹಿಸುತ್ತೇನೆ ಎಂದು ಅರಳಿ ಹೇಳಿದರು. ಅದು ಸಹ ಸಾಧ್ಯವಾಗದೇ ಇದ್ದರೆ ಹೈಕೋರ್ಟ್ ಮೊರೆ ಹೋಗಿ ಕಾನೂನು ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಇವತ್ತು ನಾನು ಕರೆದ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರು ಆಗಮಿಸಿದಾಗಿ ತಮಗೆಲ್ಲರಿಗೂ ಅಭಿನಂದನೆ ಹಾಗೂ ಸ್ವಾಗತ ಕೋರ್ತೇನೆ. ಈ ಪತ್ರಿಕಾಗೋಷ್ಠಿ ಕರೆಯಲ್ಲಿ ವಿಶೇಷವೇನೆಂದರೆ, ಈಗಾಗಲೇ ನನ್ನ ಅವಧಿ ವಿಧಾನ ಪರಿಷತ್ ಸದಸ್ಯನ ಅವಧಿ 6 ವರ್ಷ ಮುಗಿದು 17ನೇ ತಾರೀಕಿಗೆ ಮುಗೀತು. ಆ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಭೇಟಿಯಾಗಬೇಕು, ಡಿಸ್ಕಸ್ ಮಾಡಬೇಕು ಅನ್ನೋದು ಒಂದು ಕಾರಣದಿಂದ ಹಾಗೂ ಇನ್ನೊಂದು ಮಹತ್ವವಾದ ಪ್ರಕರಣವನ್ನು ತಮ್ಮೆಲ್ಲರಿಗೆ ಬೆಳಕಿಗೆ ತರಬೇಕನ್ನೋ ಉದ್ದೇಶದಿಂದ ನಾನು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀನಿ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಹಲವಾರು ಹಗರಣಗಳು ನಡೀತಾ ಇದ್ದಾವೆ. ಆ ಹಗರಣಗಳ ಬಗ್ಗೆ ತಮಗೆ ಹೇಳಿದ್ರೆ ನೀವು ಸಹಜವಾಗಿ ಅದು ಒಂದು ನಿಯಮ ಅದಕ್ಕೆ ಏನು ದಾಖಲೆ ಅಂತ ಕೇಳ್ತೀರಿ. ಆ ಉದ್ದೇಶದಿಂದ ನಾನು ಹೆಚ್ಚಿಗೆ ಅವು ಹೇಳಕ್ಕೆ ಹೋಗಲ್ಲ, ಭಾಳಷ್ಟು ಅದಾವ ಪ್ರಕರಣಗಳು. ಆದರೆ ಈ ಹಿಂದೆ ಡಿಸೆಂಬರ್ 2020ರಿಂದ ಏನು 23ರವರೆಗೆ ಏನು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ನಡೆದಿದೆ.
ಆ ಹಿನ್ನೆಲೆಯಲ್ಲಿ ಬೆಳಕು ಚೆಲ್ಲಬೇಕಂತ ನಾನು ಬಂದಿದ್ದೆ, ತಮ್ಮೆದುರು ಬಂದಿದ್ದೀನಿ. ನಾನು ಕಳೆದ 2021 ಮಾರ್ಚಿಂದ ಸತತವಾಗಿ ಗೂಢಾ ಆಯುಕ್ತರಿಗೆ, ಅಲ್ಲಿನ ಅಧ್ಯಕ್ಷರಿಗೆ, ಅಂದಿನ ಅಧ್ಯಕ್ಷರಾದಂಥ ಶ್ರೀ ಬಾಬು ವಾಲಿ ಅವರಿಗೆ ಹಲವಾರು ಪತ್ರ ಬರೆದೆ. ಈ ರೀತಿಯ ತಪ್ಪಾಗ್ತಾಯಿದೆ, ಸರಿ ಮಾಡಿರಿ, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ರಿ, ಪಬ್ಲಿಕ್ಕಿಗೆ ಹರಾಸ್ಮೆಂಟ್ ಮಾಡಿಬಿಡ್ರಿ, ಎಲ್ಲ ಹೇಳ್ಕೊತ ಬಂದೆ. ಆದರೆ ಯಾವುದೋ ಕಿವಿಗೊಳ್ಳಲಿಲ್ಲ. ಅಧ್ಯಕ್ಷ ಆಮೇಲೆ ಆಯುಕ್ತರಾದ ಅಭಯ್ ಕುಮಾರ್ ಇಲ್ಲಿಗಲ್ ಎಲ್ಲ ಆ್ಯಕ್ಟಿವಿಟೀಸ್ ನಡೆಸ್ತಾಯಿದ್ರು. ಅದಕ್ಕೆ ನಾನು ಭಾಳ ರೋಷ್ ಹೋದೆ. ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ಹಲವು ಬಾರಿ ಪತ್ರ ಬರೆದೆ. ಆ ಸರ್ಕಾರದೊಂದು ಆ ಸರ್ಕಾರದಲ್ಲಿ ಏನು ಇದಿದೆ, ಹಿಂದಿನ ಗೌರ್ಮೆಂಟ್ನಲ್ಲಿ ಏನು ಸೆಕ್ರೆಟರಿ ಇದೆ, ಆ ಸೆಕ್ರೆಟರಿಯಲ್ಲಿ ಏನು ಅಡ್ಜಸ್ಟ್ಮೆಂಟ್ ಇತ್ತು ಗೊತ್ತಿಲ್ಲ, ಅದು ಯಾವುದೂ ಬೆಳಕಿಗೆ ಬರ್ತಿಲ್ಲ. ಅದಕ್ಕೆ ನಾನು ಸಿಟ್ಟತ್ತಿ ನಾನು ಸದನದಾಗ ಒಂದು ಅವಕಾಶ ಇತ್ತು, ನಾನು ಸದನದಾಗ ಮಾತಾಡೋಕ್ಕೆ. ಸದನದಾಗ ಪ್ರಶ್ನೆಗೆ ಉತ್ತರ ಕೊಟ್ಟು ಆನಂತರ ಒಂದು ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ಆಗಿದೆ, ಏನಾಗಿದೆ ನೋಡ್ರಿ ಅಂತಂದು ದಿನಾಂಕ 19/8/2023 ಒಂದು ತನಿಖಾ ತಂಡ ಮಾಡಿದೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ತನಿಖಾ ತಂಡ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ ಅಧಿಕಾರಿಗಳು ಧಾರವಾಡ ಇವರ ನೇತೃತ್ವದಲ್ಲಿ ಒಂದು ತಂಡ ಬಂತು. ಆಮೇಲೆ ಸಿದ್ದರಾಮಯ್ಯ ಲೇಔಟ್ ಚಿದ್ರಿಯಲ್ಲಿರುವ 125 ಸರ್ವೆ ನಂಬರ್, ಇದರಲ್ಲಿ ಒಂದು 8 ಸೈಟ್ಗಳಿತ್ತು, ಓಪನ್ ಸೈಟ್ಸ್. ಆಮೇಲೆ ಈ ನೌಬಾದ್ನಲ್ಲಿ ವ್ಯಾಲ್ಯೂ ಅಂತದೆ, ಇಲ್ಲಿ ಲಾಸ್ಟಿಗೆ ಅಲ್ಲಿ ಒಂದು 8 ಪ್ಲಾಟ್ ಇತ್ತು, ಕಾರ್ನರ್ ಪ್ಲಾಟ್ಗಳು. ಸೈಟು ಅನ್ಸೈಸ್ ಸೈಟ್ ವ್ಯಾಲ್ಯೂ ಅಂತಂದ್ರೆ ಹೆಸರೇ ವ್ಯಾಲ್ಯೂ. ಸಿದ್ದರಾಮಯ್ಯ ಲೇಔಟಾಗ 40-13, 40-14, 40-50, 40-60 ಹಿಂಗೆ 9 ಸೈಟಲ್ಲಿ ಇದ್ದು, ಬಟ್ 14-14ರಲ್ಲಿ 9 ಸೈಟು, ಆಮೇಲೆ 8 ಸೈಟ್ ಇಲ್ಲಿ ವ್ಯಾಲ್ಯೂನಾಗ. ಅವು ನಾನು ಹೇಳಿದೆ, ಇವು ಆಕ್ಷನ್ ಮಾಡಿ, ಕಾರ್ನರ್ ಪ್ಲಾಟ್ ಅದಾವೆ, ಓಪನ್ ಪ್ಲಾಟ್ ಅದಾವೆ, ಯಾರ ಆ್ಯಕ್ಷನ್ ಮಾಡಿದ್ರೆ ಇನ್ನೂ ಜಾಸ್ತಿ ದುಡ್ಡು ಬರ್ತದೆ. ಇಲ್ಲ ಅಂಥೇಳಿ ಅವರು ತಾನೇ ಎಲ್ಲ ಒಳ ಒಪ್ಪಂದ ಮಾಡ್ಕೊಂಡು ಒಂದು ನೋಟಿಫಿಕೇಷನ್ ಹಾಕ್ದಂಗೆ ಮಾಡಿ, ನಾ ಆ ನೋಟಿಫಿಕೇಷನ್ಗೂ ಕೂಡ ಅಬ್ಜೆಕ್ಷನ್ ಮಾಡಿದೆ. ಆ ನೋಟಿಫಿಕೇಷನ್ನು ಈ ನಮ್ಮ ಪತ್ರಕರ್ತರೊಬ್ಬರು, ನಾವು ಹೆಸರು ಹೇಳಕ್ಕೆ ಬಯಸಲ್ಲ, ಗೊತ್ತಿರ್ಬೇಕು ನಿಮಗೆ, ಅವರು ಬರೀ ಆ ಬುಡಾ ಆಫೀಸ್ಗೆ ಮಾತ್ರ ಪ್ರಿಂಟ್ ಹಾಕಿ ಕೊಟ್ಟಿದ್ದಾರೆ ಆ ನೋಟಿಫಿಕೇಷನ್. ಎಲ್ಲಿ ಬಹಿರಂಗ ಬರೋಕ್ಕೆಲ್ಲ ಲೈಬ್ರರಿಗೆ ಬರಬೇಕು, ವಾರ್ತಾ ಆಫೀಸ್ಗೆ ಬರಬೇಕು, ಇಲ್ಲೆಲ್ಲ ಬರಬೇಕು, ಎಲ್ಲೂ ಬಂದಿಲ್ಲ. 2 ಪೇಪರ್, ಆ ಪೇಪರ್ ನಾನು ದೂರು ಕೊಟ್ಟಿನಿ, ಅದು ಪ್ರಕ್ರಿಯೆ ನಡೀತದೆ. ಆ ಪೇಪರ್ ಹೆಸರು ಬೀದರ್ ಕ್ರಾಂತಿ. ಬೀದರ್ ಕ್ರಾಂತಿ. ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ರಾಜ್ಯ ಸರ್ಕಾರ ಈ ಒಂದು ಕಾರ್ಪೊರೇಷನ್ಗೆ 200 ಕೋಟಿ ಅನುದಾನ ಮೀಸಲಿಟ್ಟಿದೆ. ಈಗಾಗಲೇ 80 ಕೋಟಿ ಬಿಡುಗಡೆ ಕೂಡ ಮಾಡಲಾಗಿದೆ. ಶೀಘ್ರವೇ ಕಾರ್ಪೊರೇಷನ್ಗೆ ಅಧ್ಯಕ್ಷರು ಮತ್ತು ನಿರ್ದೇಶಕರ ನೇಮಕವಾದ ಬಳಿಕ ಈ ಅನುದಾನವನ್ನು ಖರ್ಚು ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ನೂತನ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಐವಾನ್ ಡಿಸೋಜಾ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಸಮುದಾಯ ಮತ್ತು ಸ್ಮಶಾನ ಭೂಮಿಗಾಗಿ 20 ಕೋಟಿ ಅನುದಾನ, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ 25 ಕೋಟಿ ಅನುದಾನ ನೀಡಲಾಗ್ತಾ ಇದೆ. ಈಗಾಗಲೇ ಪ್ರಗತಿ ಪರಿಶೀಲನೆ ಕೂಡ ಮಾಡಲಾಗಿದೆ. ಇನ್ನು ಮುಂದೆ ನನ್ನಿಂದ ಓದಲು ಆಗ್ತಾ ಇಲ್ಲ ಎನ್ನುವಂಥ ಒಂದು ಮಾತನ್ನು ಯಾರಾದರೂ ವಿದ್ಯಾರ್ಥಿಗಳು ನನ್ನ ಮುಂದೆ ಹೇಳ್ಕೊಂಡ್ರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇನೆ ಅನ್ನುವಂಥ ಮಾತನ್ನು ಕೂಡ ಐವಾನ್ ಡಿಸೋಜಾ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ರಾಜಕೀಯ ವಿಚಾರವಾಗಿ ಮಾತನಾಡಿರುವಂತಹ ಅವರು, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಿಜೆಪಿಯವರಿಗೆ ಮಾತನಾಡುವ ಯಾವುದೇ ನೈತಿಕ ಹಕ್ಕಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಗ್ಯಾರಂಟಿಯಿಂದ ಅಭಿವೃದ್ಧಿ ಕುಂಠಿತವಾಗಿದೆ, ಇತರೆ ಅಭಿವೃದ್ಧಿ ಹಣವು ಗ್ಯಾರಂಟಿಗೆ ಬಳಸಲಾಗ್ತಾ ಇದೆ ಎಂಬುದನ್ನು ಸಾಬೀತುಪಡಿಸಲಿ ನೋಡೋಣ ಎಂದು ಸವಾಲು ಹಾಕಿದರು. ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಎಂದು ಸುಳ್ಳು ನೆಪ ಹೇಳಿ ಜನರಿಗೆ ದಾರಿ ತಪ್ಪಿಸಲು ಹೊರಟಿರುವಂತಹ ಇವರಿಗೆ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಜನರು ತಕ್ಕ ಪಾಠ ಕಲಿಸಿದ್ದಾರೆ. ಈ ಭಾಗದಲ್ಲಿ ಸೋತು
ಸುಣ್ಣವಾಗಿರುವಂತಹ ಇವರಿಗೆ ಮಾತನಾಡಲು ವಿಷಯಗಳೇ ಇಲ್ಲ. ಹೀಗಾಗಿ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಸಹಿಸದೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ನೀಟ್ ವಿಷಯವಾಗಿ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತನಾಡುವಾಗ ಮೈಕ್ ಬಂದ್ ಮಾಡಲಾಗುತ್ತೆ. ಇಡೀ ದೇಶದಾದ್ಯಂತ ಯುವ ಜನರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತಹ ಬಿಜೆಪಿಗರಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಜನ ತಕ್ಕ ಉತ್ತರ ನೀಡಿದ್ದಾರೆ ಎಂದು ಹೇಳಿದರು. ನೀಟ್ ಪರೀಕ್ಷೆ ಬಗ್ಗೆ ಈ ತಿಂಗಳ 15ರಿಂದ ನಡೆಯಲಿರುವಂತಹ ರಾಜ್ಯ ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರಸ್ತಾವನೆ ಮಾಡಿ ಅದಕ್ಕೆ ಗೇಟ್ ಪಾಸ್ ನೀಡಲಾಗುವುದು. ಹಿಂದೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಸಿಇಟಿ ಪರೀಕ್ಷೆ ಜಾರಿಗೆ ತಂದು ಇಲ್ಲಿಯ ರಾಜ್ಯದ ವಿದ್ಯಾರ್ಥಿಗಳಿಗೆ ನ್ಯಾಯಯುತ ಪರೀಕ್ಷೆ ಬರೆಯಲು ಅನುವು ಮಾಡಿಕೊಟ್ಟಿದ್ರು. ಅದನ್ನೇ ಪುನರ್ ಪ್ರಾರಂಭಿಸಲು ನಮ್ಮ ಸರ್ಕಾರ ಚರ್ಚಿಸಲಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಜಾನ್ ವೆಸ್ಲಿ, ಮಾಜಿ ಬುಡಾ ಅಧ್ಯಕ್ಷ ಸಂಜಯ್ ಜಾಗೀರ್ದಾರ್, ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ವನೀಲಾ ಸೂರ್ಯವಂಶಿ, ಗ್ಯಾರಂಟಿ ಯೋಜನೆ ಅನುಷ್ಠಾನದ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಂಕೋಡೆ, ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಜಾರ್ಜ್ ಫರ್ನಾಂಡಿಸ್, ಪಕ್ಷದ ಪ್ರಮುಖರಾದ ಎಸ್ಪಿ ರಾಜಶೇಖರ್, ಮಹೇಶ್ ಹಿರೇಮನಿ, ಯೇಸುದಾಸ್ ಆಣದುರೆ, ಅರ್ಜುನ್ ಕನಕ, ಫಿಲಿಪ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ನನ್ನ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಎರಡನೇ ಬಾರಿ ವಿಧಾನ ಪರಿಷತ್ತಿನ ಶಾಸಕನಾಗಿ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಚುನಾಯಿತರಾದ ಮೇಲೆ ರಾಜ್ಯದ ಉದ್ದಗಲಕ್ಕೂ ಭೇಟಿ ಕೊಟ್ಟು ಮುಂದೆ ನಡೆಯುವಂಥ ಅಧಿವೇಶನ 15 ತಾರೀಕಿಗೆ ಮಳೆಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ. ಆ ಅಧಿವೇಶನದಲ್ಲಿ ಅನೇಕ ವಿಚಾರಗಳನ್ನು ಮಂಡನೆ ಮಾಡಬೇಕು ಅಂತೇಳಿ ಉದ್ದೇಶವನ್ನು ಇಟ್ಟುಕೊಂಡು ನನ್ನ ಪ್ರವಾಸವನ್ನು ಕೈಗೊಂಡಿದ್ದೇನೆ. ದಕ್ಷಿಣ ಕನ್ನಡ, ಉಡುಪಿ, ಕಾರವಾರ, ಅದೇ ರೀತಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಇವತ್ತು ಬೀದರ್ ಜಿಲ್ಲೆಗಳಿಗೆ ಬಂದಿದ್ದೇನೆ. ಕರ್ನಾಟಕದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಕಳೆದಿದೆ. ಕರ್ನಾಟಕ ಕ್ರೈಸ್ತರ ಸಮುದಾಯಕ್ಕೋಸ್ಕರ ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದರ ನೋಂದಾವಣಿ ಆಗಿ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇಲ್ಲಿ ನೋಂದಾವಣಿ ಮಾಡಲಾಗಿದೆ. ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇದಕ್ಕೆ ನೂತನ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳನ್ನು ನೇಮಕ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಈಗಾಗಲೇ ಸಿದ್ದರಾಮಯ್ಯನವರು ಕಳೆದ ಬಜೆಟ್ನಲ್ಲಿ 23-24ನೇ ಸಾಲಿನ ಬಜೆಟ್ನಲ್ಲಿ 200 ಕೋಟಿ ರೂಪಾಯಿ ಅನುದಾನವನ್ನು ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಮೀಸಲು ಇಟ್ಟಿದ್ದಾರೆ. ಇದರಲ್ಲಿ ಸುಮಾರು 80 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಕಾರ್ಪೊರೇಷನ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಜಾರಿಗೆ ಬಂದ ಮೇಲೆ ಆ ದುಡ್ಡನ್ನು ವಿನಿಯೋಗ ಮಾಡೋದ್ರ ಜೊತೆಗೆ ಈಗ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೌನ್ಸಿಲ್ ನಾನು ಸದಸ್ಯನಿದ್ದೇನೆ. KJ ಜಾರ್ಜ್ ಅವರು ಅದರ ಅಧ್ಯಕ್ಷರಾಗಿದ್ದಾರೆ. ಇದಕ್ಕೆ 85 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಸುಮಾರು 40 ಕೋಟಿ ರೂಪಾಯಿ ಕಮಿಟೆಡ್ ಎಕ್ಸ್ಪೆಂಡಿಚರ್, ಅಂದರೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಬದ್ಧ ಹೊಣೆಗಾರಿಕೆಗಳು, ಇದಕ್ಕೆ ಮೀಸಲಿಟ್ಟಿದ್ದೇವೆ. 20 ಕೋಟಿ ರೂಪಾಯಿ ಹೊಸ ಪ್ರಪೋಸಲ್ಸ್ಗಳು, ಚರ್ಚ್ ರಿಪೇರಿ, ಕಂಪೌಂಡ್ ವಾಲ್ ಹಾಕುವಂಥದ್ದು, ಸ್ಮಶಾನಗಳ ಅಭಿವೃದ್ಧಿ ಅಥವಾ ಸಮುದಾಯ ಭವನ ರಚನೆ, ಇದಕ್ಕೆ ಮೀಸಲಿಟ್ಟಿದ್ದೇವೆ. ಮತ್ತು ಉಳಿದ 25 ಕೋಟಿ ರೂಪಾಯಿ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ KMDC ಇದಕ್ಕೆ ವಿದ್ಯಾಭ್ಯಾಸಕ್ಕೆ, ಅರಿವು ಯೋಜನೆಗೆ, ವಿದ್ಯಾಭ್ಯಾಸ ಸಾಲ ಮತ್ತು ಶ್ರಮಶಕ್ತಿ ಯೋಜನೆ, ವೃತ್ತಿ ಪ್ರೋತ್ಸಾಹ ಯೋಜನೆ ಬದಲು ಇವರಿಗೆ ಸಿಕ್ಕಿದೆ ಅಂತ ಹೇಳುವುದನ್ನ ಹೇಳುವ ಧೈರ್ಯ ನಿಮಗಿದೆಯಾ? ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತ್ರ ಅಲ್ಲ, ಈ ರಾಜ್ಯದ 1,85,00,000 ಕುಟುಂಬಗಳಿಗೂ ಅರ್ಹವಾಗಿರ್ತಕ್ಕಂಥ ಯೋಜನೆ. ನನಗೆ ತಿಳಿದ ಮಟ್ಟಿಗೆ ಬಿಜೆಪಿಯ ನಾಯಕರು, ಕಾರ್ಯಕರ್ತರು ಎಲ್ಲರೂ ಈ ಯೋಜನೆ ಫಲಾನುಭವಿಗಳೇ. ನಿಮಗೆ ಶಕ್ತಿ ಇದ್ರೆ ನೀವು ಆ ಯೋಜನೆ ಪಡೆಯಬೇಡಿ ಅಂತ ಕರೆ ಕೊಡಿ.
ಅದರ ಪರಿಣಾಮ ಏನಾಗ್ತದೆ ನೋಡೋಣ. ಸಮರ್ಪಕವಾಗಿ ಈ ಯೋಜನೆ ಜಾರಿಗೆ ತಂದಿದ್ದೇವೆ. ಈ ಯೋಜನೆ ಇನ್ನೂ ಯಾರಾದರೂ ಬಾಕಿ ಉಳಿದಿದ್ದರೆ, ಅರಗಡೆಗೆ ಸಿಗದೇ ಇದ್ದಿದ್ರೆ, ತೊಂದರೆಗಳಿದ್ದರೆ ಅದನ್ನು ಸರಿ ಮಾಡಲಿಕ್ಕೆ ಗ್ಯಾರಂಟಿ ಸಮಿತಿಗಳನ್ನು ವಿಧಾನಸಭಾ ಕ್ಷೇತ್ರವಾರು, ಜಿಲ್ಲಾವಾರು, ರಾಜ್ಯ ಮಟ್ಟದಲ್ಲಿ ನೇಮಕ ಮಾಡಿದ್ದೇವೆ. ಮತ್ತು ಯಾರಾದರೂ, ನಾನು ಜನರಲ್ಲಿ ತಮ್ಮ ಮೂಲಕ ವಿನಂತಿ ಮಾಡ್ತೇನೆ, ಯಾರಾದರೂ ಈ ಯೋಜನೆ ನನಗೆ ಸಿಗಲಿಲ್ಲ, ನನಗೆ ಅರ್ಹತೆ ಇತ್ತು, ಸಿಗಲಿಲ್ಲ ಅಂತಾದರೆ ಈ ಸಮಿತಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಫೀಸು, ತಾಲೂಕು ಕಚೇರಿಯಲ್ಲಿ ತಾಲೂಕು ಮಟ್ಟದ ಕಚೇರಿ ಆಫೀಸು, ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದ ಆಫೀಸು, ಇದನ್ನು ಓಪನ್ ಮಾಡ್ತಾ ಇದ್ದೇವೆ. ಎಲ್ಲ ಶಾಸಕರುಗಳ ಕಚೇರಿಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಅಂತೇಳಿಯೇ ಒಂದು ಸ್ಪೆಷಲ್ ಭಾಗವನ್ನು ತೆರೆದು ಈ ಯೋಜನೆಯಲ್ಲಿ ಯಾರಾದರೂ ಬಿಟ್ಟು ಹೋದಂಥ ಫಲಾನುಭವಿಗಳಿದ್ದರೆ, ಫಲಾನುಭವಿಗಳು ಸಿಗಬೇಕಾಗಿದ್ದರೆ ಅಂಥವರಿಗೆ ಕೊಡುವಂಥ ಕ್ರಮವನ್ನು ತೆಗೆದುಕೊಳ್ತೇವೆ. ಹಾಗಾಗಿ BJPಯ ಹೇಳಿಕೆಯಿಂದ ಯಾವುದೇ ಬಲ ಇಲ್ಲ, ಸುಳ್ಳು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹೊಟ್ಟೆಗಿಚ್ಚಿಗೆ ಮದ್ದಿಲ್ಲ. BJPಯವರು ಹೊಟ್ಟೆಗಿಚ್ಚು. ಎಲ್ಲ ಮನೆಗಳಿಗೆ ಹೋದಾಗ ಹೇಳ್ತಾರಲ್ಲ, ನಮ್ಗೆ 2,000 ರೂಪಾಯಿ ಬಂದಿದೆ, ನಮ್ಗೆ ಎಲೆಕ್ಟ್ರಿಸಿಟಿ ಫ್ರೀ ಆಗಿದೆ, ನನ್ನ ಮಗನಿಗೆ ಕೆಲಸ ಇಲ್ಲ ಅವರಿಗೆ ಸ್ಟೈಪೆಂಡ್ ಬರ್ತದೆ, ಬಸ್ಸಲ್ಲಿ ಫ್ರೀ ಹೋಗ್ತೇನೆ. ಇದೆಲ್ಲ ಸಹಿಸ್ಲಿಕ್ಕಾಗಲ್ಲ. ಅದಕ್ಕೆ ಸಹಿಸ್ಲಿಕ್ಕಾಗದವರಿಗೆ ನಾವೇನು ಮಾಡಲಿಕ್ಕಾಗತ್ತೆ? ಇದು ಒಂದು ಕಡೆ. ಇನ್ನೊಂದು ನೀಟ್ ಎಕ್ಸಾಮ್ ಬಗ್ಗೆ. ದೇಶದಲ್ಲಿ ಇವತ್ತು ನೀಟ್ ಎಕ್ಸಾಮನ್ನು ಮಾಡಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು ಅಂತೇಳಿದು ಬದ್ಧತೆ ಕಾಂಗ್ರೆಸ್ ಪಕ್ಷದ್ದು. ವೀರಪ್ಪ ಮೊಯ್ಲಿಯವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ CETಯನ್ನು ದೇಶದಲ್ಲಿಯೇ ಪ್ರಥಮ ಬಾರಿ ಜಾರಿಗೆ ತಂದು ಬಡವರ ಮಕ್ಕಳು ಇಂಜಿನಿಯರಿಂಗು, ಮೆಡಿಕಲು, ಪ್ರೊಫೆಷನಲ್ ಕೋರ್ಸಿಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಕರ್ನಾಟಕ ಪ್ರಥಮ. ಅಂದು ನಾವು ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜಿನ ಸೀಟ್ಗಳನ್ನು ತೆಗೆದುಕೊಂಡು ಬಡ ಜನರ ಮಕ್ಕಳಿಗೆ ಮೆರಿಟ್ ಮೇಲೆ ಕೊಟ್ಟಿದ್ದೇವೆ. ನ್ಯಾಷನಲ್ ಲೆವೆಲಲ್ಲಿ ಏನೋ ಒಂದು ಪರೀಕ್ಷೆ ಮಾಡ್ತೀವಿ, ಅದು ಎಲ್ಲರಿಗೂ ಲಾಭ ಆಗ್ತದೆ, ಅದರಿಂದ ನ್ಯಾಯ ಸಿಗ್ತದೆ ಅಂತೇಳಿ ನಾವು ಕೂಡ ಇನಿಷಿಯಲ್ ಸ್ಟೇಜಲ್ಲಿ ಒಪ್ಪಿಕೊಂಡಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ಅದನ್ನು ದುರುಪಯೋಗ ಮಾಡಿ ಮಾರಾಟ ಮಾಡಲಿಕ್ಕೆ ಹೊರಟಿದೆ. ಬಡವರ ಸೀಟನ್ನು ತೆಗೆದು ಅವರಿಗೆ ಬೇಕಾದಂಥ ಅವರಿಗೆ ಕೊಡಲಿಕ್ಕೆ ಅದರಲ್ಲಿ ದೊಡ್ಡ ಹಗರಣ ಮಾಡಿದೆ. ಈ ಇವತ್ತಿನ ದಿನದವರೆಗೂ ಕೇಂದ್ರ ಸರ್ಕಾರ ಅದು ಯಾರು ಮಾಡಿದ್ದಾರೆ, ಯಾಕಾಗಿ ಆಯಿತು, ಅದರಿಂದ ಎಷ್ಟು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಯಿತು, ಇದರ ಬಗ್ಗೆ ಮಾತಾಡಲಿಕ್ಕೆ ತಯಾರಿಲ್ಲ. ಪಾರ್ಲಿಮೆಂಟ್ನಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಪಾರ್ಲಿಮೆಂಟ್ನಲ್ಲಿ ನೀಟ್ ಬಗ್ಗೆ ಮಾತಾಡಿದರೆ ಮೈಕನ್ನು ಸ್ವಿಚ್ ಆಫ್ ಮಾಡ್ತಾರೆ. ಕೇಂದ್ರದ ಶಿಕ್ಷಣ ಸಚಿವರು ಬಾಯಿ ಬಿಚ್ಚೋದಿಲ್ಲ. ದೇಶದ ಪ್ರಧಾನಮಂತ್ರಿ ಯುವಕರ ಬಗ್ಗೆ ಮಾತಾಡ್ತಕ್ಕಂಥವರು, ಕೋಟ್ಯಾಂತರ ವಿದ್ಯಾರ್ಥಿಗಳು ಇವತ್ತು ತಮ್ಮ ಭವಿಷ್ಯಕ್ಕೆ ಏನು ದಾರಿ ಅಂತ ಕಾಣದೆ ಬಂಡವಾಳಶಾಹಿಗಳಿಂದ ಅವರ ಈ ಒಂದು ಇನ್ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಷನ್ನಿಂದ ಇವತ್ತು ನೊಂದು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಕೇಂದ್ರ ಸರ್ಕಾರ ನಡೆಸುವಂತಹ ನೀಟ್ ಮೇಲೆ ನಾನು ನಂಬಿಕೆ ಕಳ್ಕೊಂಡಿದ್ದೇನೆ. ಹಾಗಾಗಿ ನಾನು ಮುಂದಿನ ಅಧಿವೇಶನದಲ್ಲಿ ಒಂದು ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಿ ರಾಜ್ಯ ಸರ್ಕಾರ ನೀಟ್ ಎಕ್ಸಾಮಿನೇಷನ್ಗೆ ಏನು ಸಮ್ಮತಿ ಕೊಟ್ಟಿದೆ ಅದರಿಂದ ಹೊರಗೆ ಬರಬೇಕು. ಈಗಾಗಲೇ ತಮಿಳುನಾಡಿನಲ್ಲಿ ಅಂಥ ತೀರ್ಮಾನ ಆಗಿದೆ, ಕೇರಳ ರಾಜ್ಯದಲ್ಲಿ ಅಂಥ ತೀರ್ಮಾನ ಆಗಿದೆ, ಬೇರೆ ರಾಜ್ಯಗಳು ಕೂಡ ಅಂಥ ತೀರ್ಮಾನವನ್ನು ತೆಗೆದುಕೊಳ್ಳುವ ಸನ್ನಿಹಿತದಲ್ಲಿದ್ದಾರೆ. ನಾನು
ವಿಧಾನ ಪರಿಷತ್ನಲ್ಲಿ ಇದರ ಮಂಡನೆ ಮಾಡಿ. ಕಾಂಗ್ರೆಸ್ ಪಕ್ಷ ಕೂಡ, ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಸರ್ಕಾರ ಈ ಒಂದು ನೀಟ್ ಎಕ್ಸಾಮಿನಿಂದ ಹೊರಗೆ ಬರಬೇಕು. ನಾವೇ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ ವಿದ್ಯಾರ್ಥಿಗಳಿಗೆ ಮೆರಿಟ್ ಮೇಲೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳೋದಕ್ಕೆ ನಾವು ಒಂದು ನಿಲುವಳಿ ಸೂಚನೆಯನ್ನು ಮುಂದಿನ 15 ತಾರೀಕಿನ ನಡೆಯತಕ್ಕಂಥ ಅಧಿವೇಶನದಲ್ಲಿ ಮಂಡನೆ ಮಾಡಿ ಎಲ್ಲರೂ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇನೆ. ಆಸ್ ಎ ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್. क्यों? बीजेपी गवर्नमेंट के पीरियड में केएमडीसी के जो स्कीम्स थे उसको पूरा 10% तक डिक्रीज कर दिए गए थे. शर्मा टक्के वगैरह थे जो 100 के ऊपर लोगों को मिलते थे. अभी सिर्फ है ना 10 या 15 या 8 आदमी लोगों को. तो इसके लिए आप क्या वहाँ पे ऐवान में आवाज उठाएंगे या आपकी गवर्नमेंट को बोल के बढ़ाएंगे? Yeah, that is why I said we are giving 25 crores rupees for these benefits. We are giving extra money for them from our fund. ಜಿಲ್ಲೆಗೆ ಬರ್ಬೋದು, ಜಾಸ್ತಿ ಬರ್ಬೋದು. ಅದು ಜನಸಂಖ್ಯೆ ಆಧಾರದಲ್ಲಿ ಹಂಚಿಕೆ ಆಗಬೇಕಷ್ಟೇ. ಈಗ ಜಸ್ಟ್ ನಾವು ವಿ ಹ್ಯಾವ್ ಪಾಸ್ಟ್ ಎ ರೆಸೊಲ್ಯೂಷನ್ ಇನ್ ದ್ಯಾಟ್ ಇಫೆಕ್ಟ್. ನಿನ್ನೆ ಅಷ್ಟೇ ತೀರ್ಮಾನ ತಗೊಂಡಿದ್ದೇವೆ. ಅದು ಮುಂದಿನ ದಿನಗಳಲ್ಲಿ ಜಾರಿ ಆಗ್ತದೆ. ಸಂಖ್ಯೆ 25 ಇದ್ದದ್ದು 50 ಆಗ್ಬೋದು. ಬಸ್ ವಾಹನಗಳ ಸಂಖ್ಯೆ 5 ಇದ್ದದ್ದು 10 ಆಗ್ಬೋದು. ಶ್ರಮಶಕ್ತಿ 250 ಇದ್ದದ್ದು 500 ಆಗ್ಬೋದು. ಈ ರೀತಿ ಆಗ್ತದೆ. बढ़ाने का सब काम किया है, कोशिश में है. हाँ, कोशिश में कोशिश. ಔರಾ ತಾಲೂಕಿನ ವಡಗಾಂವ್ ಗ್ರಾಮದಲ್ಲಿ ವೈದ್ಯರ ದಿನಾಚರಣೆ ಪ್ರಯುಕ್ತ ವೈದ್ಯರಿಗೆ ಹಾಗೂ ಪತ್ರಕರ್ತರಿಗೆ ಸನ್ಮಾನಿಸಲಾಯಿತು. ಸಸಿಗಳು ನೆಡುವುದು ಹಾಗೂ ಗ್ರಾಮದ SSLC ಮತ್ತು PUC ಪಾಸಾದ ವಿದ್ಯಾರ್ಥಿಗಳಿಗೆ ಹಾಗೂ ಮುಖ್ಯಮಂತ್ರಿ ಪದಕ ಪಡೆದ ರಾಜಶೇಖರ್ ಅವರಿಗೂ ಕೂಡ ಕರ್ನಾಟಕ ಸ್ವರ ಸುಗ್ಗಿ ಸಂಗೀತ ರಾಜ್ಯ ಮಟ್ಟದ ಪ್ರಥಮ ಬಹುಮಾನ ಪಡೆದ ಶ್ರೀವರ್ಧನ್ ಎಸ್ ಅವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಸನ್ಮಾನ ಕೂಡ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ PDO ಚಂದ್ರಕಾಂತ್ ಫುಲೆ, ವೈದ್ಯಾಧಿಕಾರಿ ಸಿದ್ದಾರೆಡ್ಡಿ ಬಿರಾದರ್, ಔರಾ ತಾಲೂಕು ಪಂಚಾಯತ್ ಯೋಜನಾ ಅಧಿಕಾರಿ ರತಿಕಾಂತ್ ನೇಳಿಗೆ, ಪ್ರಾಂಶುಪಾಲರಾಗಿರುವಂತಹ ನವೀನ್ ಕುಮಾರ್ ಉತ್ಕಲ್, ಆಮೇಲೆ ಶಫೀವುಲ್ಲಾ ಚಾಬುಕ್ ಸವಾರ್, ಅಶೋಕ್ ಅಡಿಕೆ, ಕಾಶಪ್ಪ ದ್ಯಾಡರ್, ಆಮೇಲೆ ಹೌಗಿರಾವ್ ನೇಳಿಗೆ, ಬಸವ ಚಿಕ್ಲಿಂಗೆ, ಗ್ರಾಮದ ಎಲ್ಲ ಜನರು ಹಾಗೂ ಪತ್ರಕರ್ತರು ಉಪಸ್ಥಿತರು. ಈ ಎಲ್ಲ ಕಾರ್ಯಕ್ರಮಗಳನ್ನು KS ಅಧಿಕಾರಿ ಖ್ವಾಜಾ ಖಲೀಲ್ ಉಲ್ಲಾ ಅವರ ಒಂದು ದಿನದ ಪ್ರಯುಕ್ತವಾಗಿ ಈ ಒಂದು ಕಾರ್ಯಕ್ರಮ ಮಾಡಲಾಯಿತು. ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಸಾಧಕರಿಗೆ ಸನ್ಮಾನ ಕೂಡ ಮಾಡಲಾಯಿತು. ತಂದಂಥವರು ಜೊತೆಗೆ ಶ್ರೀವರ್ಧನ್ ಎಕ್ಕಳ್ಳಿ ಅವರು ಕೂಡ ಒಳ್ಳೆಯ ಗಾಯನವನ್ನು ಮಾಡಿ ಇಡೀ ನಮ್ಮ ಕರ್ನಾಟಕದಲ್ಲೇ ಹೆಸರನ್ನು ಮಾಡಿದಂಥವ್ರು. ಜೊತೆಗೆ ಅದಕ್ಕಿಂತ ವಿಶೇಷವಾಗಿ ವೈದ್ಯಾಧಿಕಾರಿ ಅಂದರೆ ನಮಗೆಲ್ಲ ಒಂದು ಹೆಮ್ಮೆ. ಯಾಕಂದ್ರೆ ಕೊರೋನಾ ಒಂದು ಸಮಯದಲ್ಲಿ ಯಾರು ಅಂತ ಒಂದು ಸೇವೆಯನ್ನು ಮಾಡಲಿಕ್ಕಿಲ್ಲ, ಆದರೂ ವೈದ್ಯ ಮಾಡಿದಂಥ ಅದಕ್ಕೆ ಒಂದು ಸಾಂಕೇತಿಕವಾಗಿ ನಮ್ಮ ಸಿದ್ದಾರೆಡ್ಡಿ ಸರ್ ಬಹಳ ಮಹತ್ವ ಅಂತ ಹೇಳ್ಬೋದು. ಕಾರ್ಯಕ್ರಮಗಳ ಮೇಲೆ ಹೇಳ್ತಾ ಇರ್ತೀನಿ. ನಮ್ಮ ವಡಗಾಂವ್ ಅಂದರೆ ಸದಾ ಸತ್ಕಾರ್ಯಗಳಿಗಾಗಿ ಒಂದಲ್ಲ ಒಂದು ರೀತಿ ಹೆಸರಾಗ್ತಾನೆ ಇರ್ತದೆ. ಅಂತಹ ಒಂದು ಹೆಸರನ್ನು ಮತ್ತಷ್ಟು ಕೀರ್ತನೆ ಹೆಚ್ಚಿಸುವಲ್ಲಿ ಈ ಮೂವರು ನಮ್ಮ ವಡಗಾಂವ್ ಗ್ರಾಮದ ಗಣ್ಯರು. ಅವರು ಇನ್ನಷ್ಟು ಮತ್ತೊಮ್ಮೆ ಹೃತ್ಪೂರ್ವಕವಾಗಿರುವಂತಹ ಅಭಿನಂದನೆಗಳಲ್ಲಿ ಸಲ್ಲಿಸ್ತಾರೆ.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.